Hello English learners, welcome back to my YouTube channel. ನಾವು ಯಾವುದೇ ಒಂದು ಹೊಸ ಭಾಷೆಯನ್ನ ಕಲಿಬೇಕಾದಾಗ ಆ ಭಾಷೆಯಲ್ಲಿನ ಪದಗಳ ಉಚ್ಚಾರಣೆ ಬಗ್ಗೆ ಹೆಚ್ಚಿನ ಗಮನವನ್ನ ನೀಡಬೇಕಾಗುತ್ತೆ. That means we need to focus on the pronunciation of words. ಯಾವುದೇ ಒಂದು ಭಾಷೆಯ ಪದಗಳ ಉಚ್ಚಾರಣೆಯನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡಾಗ ಮಾತಾಡೋದು ಕೂಡ ಅಷ್ಟೇ ಸ್ಪಷ್ಟವಾಗಿರುತ್ತೆ. ಇಂಗ್ಲಿಷ್ ಅಲ್ಲಿ ಕೂಡ ಕೆಲವೊಂದು ಪದಗಳ ಪ್ರೊನೌನ್ಸಿಯೇಷನ್ ವಿಷಯ ಬಂದಾಗ ಕೆಲವೊಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಅಂತ ರೂಲ್ಸ್ ಅಲ್ಲಿ ಒಂದು ರೂಲ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. PLUMBER ಪ್ಲಂಬರ್ ಪ್ಲಂಬರ್ ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡಿದ್ರೆ ದಟ್ ಈಸ್ 100% ರಾಂಗ್ ಪ್ರೊನೌನ್ಸಿಯೇಷನ್. ಈ ವರ್ಡ್ ಅನ್ನ ಪ್ಲಂಬರ್ ಅಂತ ಯೂಸ್ ಮಾಡಿದ್ರೆ ಅದು ರಾಂಗ್ ಪ್ರೊನೌನ್ಸಿಯೇಷನ್ ಆಗಿರುತ್ತೆ. ಯಾಕೆ ರಾಂಗ್ ಅನ್ನೋದಾದ್ರೆ ದೇರ್ ಇಸ್ ಎ ರೂಲ್ ಇನ್ ಇಂಗ್ಲಿಷ್. ವೆನೆವರ್ ವಿ ಹ್ಯಾವ್ ಲೆಟರ್ಸ್ MB ಟುಗೆದರ್ ಲೆಟರ್ B ವಿಲ್ ಆಲ್ವೇಸ್ ಬಿ ಸೈಲೆಂಟ್. ಯಾವುದಾದ್ರೂ ಒಂದು ಪದದಲ್ಲಿ ಇಂಗ್ಲಿಷ್ ಪದದಲ್ಲಿ MB ಈ ಲೆಟರ್ಸ್ ಜೊತೆಯಾಗಿ ಬಂದಾಗ ಅಲ್ಲಿ ಯಾವಾಗ್ಲೂ ಕೂಡ ಲೆಟರ್ B ಅನ್ನೋದು ಸೈಲೆಂಟ್ ಆಗಿರುತ್ತೆ. ಲೆಟರ್ B ಅನ್ನೋದು ಸೈಲೆಂಟ್ ಆಗಿರುತ್ತೆ. ಹಾಗಾದ್ರೆ ಈ ಪದಗಳ ಪ್ರೊನೌನ್ಸಿಯೇಷನ್ ಹೇಗೆ ಅಂತ ಈಗ ಕಲಿಯೋಣ. ಸೊ ರೂಲ್ ಪ್ರಕಾರ ಇಷ್ಟು ವರ್ಡ್ಸ್ ಅಲ್ಲಿ ಲೆಟರ್ B ಅನ್ನೋದು ಸೈಲೆಂಟ್ ಆಗಿದೆ, ಅಂದ್ರೆ ಅದರ ಪ್ರೊನೌನ್ಸಿಯೇಷನ್ ನೆಸೆಸಿಟಿ ಇಲ್ಲವಾಗಿದೆ. ಸೊ ಫಸ್ಟ್ ಒನ್ PLUMBER. ಇಟ್ ಈಸ್ plumber. Plumber, not plumber. COMB, comb. Comb, not comb. THUMB, thumb. Thumb. Thumb, not thumb. LAMB, lamb. LAMB, lamb, not lamb. WOMB, womb. Womb, not womb. TOMB, tomb. Tomb, not tomb. LIMB, limb. Limb, not limb. NUMB, numb. Numb, not numb. CLIMB, climb. Climb, not climb. BUMB, dumb. Dumb, not dumb. ಇಲ್ಲಿ ಬರ್ದಿರುವಂತಹ ಇಷ್ಟು ಪದಗಳಲ್ಲಿ ಕೂಡ ಲೆಟರ್ B ಏನಾಗಿದೆ, ಸೈಲೆಂಟ್ ಆಗಿದೆ. B ಸೈಲೆಂಟ್ ಲೆಟರ್ ಆಗಿದೆ. ಸೊ ಇಲ್ಲಿ ಇದರ ಪ್ರೊನೌನ್ಸಿಯೇಷನ್ ಬರೋದಿಲ್ಲ ಅಥವಾ ಉಚ್ಚಾರಣೆ ಮಾಡುವಾಗ ಈ ಲೆಟರ್ ಸೌಂಡ್ ಕೇಳಿಸೋದಿಲ್ಲ. ಎಲ್ಲದನ್ನು ಕೂಡ ನಾವು ವಿತೌಟ್ ದಿಸ್ ಲೆಟರ್, ವಿತೌಟ್ B ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಸೊ ಇಂಥ ವರ್ಡ್ಸ್ ನಿಮಗೂ ಗೊತ್ತಿದ್ರೆ ಅದನ್ನ ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. If you are watching my videos for the first time, then don't forget to subscribe my YouTube channel. Thank you.